ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತೃತೀಯ ಭಾಷೆಗೆ ಅಂಕ ನೀಡಲು ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಸರ್ಕಾರ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡ್ತೀವಿ. ಸರ್ಕಾರದ ಅಭಿಪ್ರಾಯವನ್ನ ಈಗ ಪರೀಕ್ಷಾ ಮಂಡಳಿ ಕೇಳಿದೆ. ಅವತ್ತೇನ್ರಿ ಮಾಡ್ತಾ ಇದ್ರಿ ನೀವು? ಸರ್ಕಾರ ಹಿಂದಿಗೆ ಗ್ರೇಡ್ ನೀಡಲು ಸೂಚನೆ ನೀಡಿತ್ತು. ಅಲ್ಲಿ ಗೋಣ್ ಅಲ್ಲಾಡಿಸು ಅಂದ್ರೆ ಅಲ್ಲಾಡಿಸ್ತಾರೆ. ನೀವು ಅವ್ರು ಏನ್ ಹೇಳ್ತಾರೆ ಅದು ತಕ್ಕಂಗೆ ಕುಣಿತಾ ಇರಿ, ತಾಳಕ್ಕೆ ತಕ್ಕಂತೆ. ತೃತೀಯ ಭಾಷೆಗೆ ಅಂಕ ನೀಡಲು ಈಗ ಹೈಕೋರ್ಟ್ ಹೇಳಿದೆ. ಏನ್ ಮಾಡ್ತೀರಾ ನೀವು? ಈಗ ಅಂಕ ಕೊಡಬೇಕು, ಅಲ್ಲಿ ಮಕ್ಕಳು ಓದ್ಲಿಲ್ಲ, ನೀವು ಗ್ರೇಡ್ ಕೊಡ್ತೀನಿ ಅಂದಿದ್ದಕ್ಕೆ. ಈಗ ಏಪ್ರಿಲ್ 24ಕ್ಕೆ SSLC ರಿಸಲ್ಟ್ ಬರುತ್ತೆ. ಹಾಗಿದ್ದಾಗ ಡೌಟ್ ಆಗಿದ್ದಾಗ, ಯಾಕಂದ್ರೆ ಗ್ರೇಡ್ ಹಾಕ್ಬಿಟ್ಬಿಟ್ಟಿದ್ರಲ್ಲ ನೀವು. ಈಗ ಅಂಕಗಳನ್ನ ಕೊಡ್ಬೇಕು ನೀವು. ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ನಿಂತಂಕ ಆಡ್ತಾ ಇದ್ದೀರಾ ನೀವು. ಅದೇನ್ರಿ ಆತುರದಲ್ಲಿ ಇದ್ದಿದ್ದು? ಮಾನ್ಯ ಮುಖ್ಯಮಂತ್ರಿಗಳು ನಿಮಗಾದ್ರೂ ಗಮನಕ್ಕೆ ಬರಬಾರ್ದಾಗಿತ್ತ? ಈಗ ಯಾಕಪ್ಪ ಎಕ್ಸಾಮ್ ನಡೆಯುವಂತ ಟೈಮಲ್ಲಿ ಇಂಥ ನಿರ್ಧಾರ ಬೇಡ ಅಂತ ಹೇಳ್ಬೋದಾಗಿತ್ತು ತಾನೆ? ಅಷ್ಟೊಂದು ಆತರಕ್ಕೆ ಯಾಕ್ಬಿಟ್ರಿ ನೀವು? ಶಿಕ್ಷಣ ಮಂತ್ರಿಗಳು ನಿಮ್ಮ ಹತ್ರ ಬಂದು ಕೇಳಿದ್ರು, ನೀವು ಅದಕ್ಕೆ ತಲೆ ಅಲ್ಲಾಡಿಸಿ ಕಳಿಸಿದ್ರಿ. ಕನಿಷ್ಠ ಜ್ಞಾನ ಬೇಡವಾ? ಏನ್ ಮಾಡ್ತಾ ಇದ್ದೀವಿ, ಏನಾಗುತ್ತೆ ಮಕ್ಕಳ ಭವಿಷ್ಯದ ಜೊತೆಗೆ ಅಂತ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ. ಹೇಳಿದ್ರೆ ಸಿಟ್ಟು ಮಾಡ್ಕೊಂಡು ಮುಖ ಗಂಟು ಮಾರಿ ಹಾಕೊಂಡು ಕೂತ್ಕೊಳ್ತೀರಾ. ಯೋಚನೆ ಬೇಡವೇನ್ರಿ? ತಲೆಯಲ್ಲಿ ಏನಿದೆ ನಮ್ಗೆ ಅರ್ಥನೇ ಆಗಲ್ಲ. ಎಕ್ಸಾಮ್ ನಡಿಬೇಕಾದ್ರೆ ಯಾರಾದ್ರೂ ಅನೌನ್ಸ್ ಮಾಡ್ತಾರ ಆ ಥರ ನಿರ್ಧಾರವನ್ನ? 2 ದಿನ ಬಿಟ್ಟು ಎಕ್ಸಾಮ್ ಇರಬೇಕಾದಂಥ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಮಕ್ಕಳ ಭವಿಷ್ಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ? ಕನಿಷ್ಠ ಜ್ಞಾನ ಇಲ್ಲದೆ ಇರೋ ರೀತಿಯಲ್ಲಿ ಆಡ್ತಿರಲ್ಲ. ಅಧ್ವಾನ ಮಾಡಿಟ್ಟಿದ್ದೀರಾ ಶಿಕ್ಷಣ ಇಲಾಖೆಯನ್ನ. ಅಧ್ವಾನ ಅಂದ್ರೆ ಅಧ್ವಾನ ಮಾಡಿಟ್ಟಿದ್ದೀರಾ. ನಿಮಗಿಷ್ಟ ಬಂದ ರೀತಿಯಲ್ಲಿ ಅದರಲ್ಲಿ ಪಠ್ಯಕ್ರಮಗಳನ್ನು ಬದಲಾವಣೆ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಗ್ರೇಡ್ಗಳನ್ನು ಹಾಕೊಳ್ಳಿ. ಅದು ಯಾವಾಗ ಎಕ್ಸಾಮ್ ನಡಿಬೇಕಾದ್ರೆ ಥೂ ಅಂತ ಅನಿಸುತ್ತೆ ನಂಗೊಂದ್ಸಲ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ನಿಜಕ್ಕೂ ಕೂಡ ಆವತ್ತೇ ಹೇಳ್ತಾ ಇದ್ವಿ, ಇದು ಎಡವಟ್ಟಿನ ಕೆಲಸ ಮಾಡ್ತಾ ಇದೆ ಸರ್ಕಾರ, ಶಿಕ್ಷಣ ಇಲಾಖೆ. ಕನಿಷ್ಠ ಜ್ಞಾನ ಇರಬೇಕಾಗಿತ್ತು. ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಇಂಥ ನಿರ್ಧಾರಗಳು ಸರಿಯಲ್ಲ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡುವಂಥವ್ರು, ಇಷ್ಟೆಲ್ಲ ಆ ಸ್ಥಾನದಲ್ಲಿ ಕೂತಂತವರಿಗೆ, ಅಲ್ಲಿರುವಂಥ ಅಧಿಕಾರಿಗಳಿಗೆ ತಲೆಯಲ್ಲಿ ಬರೋದೇ ಇಲ್ವಾ ಇವೆಲ್ಲ? ಅರುಣ್, ಹೌದು. ಒಂದು ಅರ್ಥದಲ್ಲಿ ರಾಜ್ಯ ಸರ್ಕಾರ ನಿರ್ಧಾರಗಳನ್ನ ಯಾವುದೇ ನಿರ್ಧಾರ ಮಾಡ್ಬೇಕಾದ್ರೂ ವರ್ಷದ ಪ್ರಾರಂಭದಲ್ಲಿ ಮಾಡ್ಬೇಕಾಗತ್ತೆ. ಆ ತೃತೀಯ ಭಾಷೆ ಅಂದ್ರೆ ಎಸ್ಪೆಷಲಿ ಹಿಂದಿ ಭಾಷೆಗೆ ಪರೀಕ್ಷೆಗೆ 2 ದಿನ ಬಾಕಿ ಇತ್ತು. ಆಗ ಮಧು ಬಂಗಾರಪ್ಪರು ಸುದ್ದಿಗೋಷ್ಠಿಯನ್ನು ಮಾಡಿ ತೃತೀಯ ಭಾಷೆ ಅಂಕಗಳನ್ನ ಕೊಡೋದಿಲ್ಲ, ಗ್ರೇಡ್ ಸಿಸ್ಟಮ್ ಕೊಡ್ತೀವಿ ಅನ್ನೋಂತ ಮಾತುಗಳನ್ನು ಹೇಳಿದ್ರು. ಇದು ಗೊಂದಲಕ್ಕೆ ಕಾರಣವಾದಂತದ್ದು. ಹಾಗಾಗಿ ಈಗ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಕೂಡ ಈಗ ಆದೇಶವನ್ನ ಮಾಡಿದೆ ಅಂಕಗಳನ್ನ ಕೊಡಬೇಕು ಅನ್ನುವಂಥದ್ದು. ಹೀಗಾಗಿ ಏಪ್ರಿಲ್ 24ನೇ ತಾರೀಕು SSLC ರಿಸಲ್ಟ್ ಕೊಡಬೇಕು ಅನ್ನುವಂತ ಘೋಷಣೆಯನ್ನ ಶಿಕ್ಷಣ ಇಲಾಖೆ ಮಾಡಿತ್ತು. ಸೊ ಸರ್ಕಾರ ಏನು ಗ್ರೇಡಿಂಗ್ ಸಿಸ್ಟಮ್ ಅನ್ನ ಕೊಡಬೇಕು ಅನ್ನುವಂತ ಹೇಳಿಕೆಯನ್ನ ಹೇಳಿತ್ತು, ಆದೇಶ ಮಾಡಿತ್ತು. ಅದಕ್ಕೆ ತಕ್ಕಂತೆ ಎಕ್ಸಾಮ್ ಬೋರ್ಡ್ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಈಗ ಹೈಕೋರ್ಟ್ ಏನು ಅಂಕಗಳನ್ನ ಕೊಡಬೇಕು ಅನ್ನುವಂತ ಆದೇಶವನ್ನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಅಂಕಗಳಿಗೆ ಮತ್ತೆ ಅದನ್ನ ರಿಪೀಟ್ ಮಾಡ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಗಳು ತಡವಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗಿರುವಂತ ಮಾಹಿತಿಗಳ ಪ್ರಕಾರ ಏಪ್ರಿಲ್ 24ನೇ ತಾರೀಕಿನ ಫಲಿತಾಂಶ ಸಿಗ್ಬೋದು ಅಂತ ಹೇಳಿತ್ತು. ಅದು ಸ್ವಲ್ಪ ವಿಳಂಬ ಆಗುವಂತ ಸಾಧ್ಯತೆ ಇದೆ. ಅಲ್ಲದೆ ಈಗ ಹೈಕೋರ್ಟ್ ಆದೇಶ ಬಂದಿರೋದ್ರಿಂದ ಏಕಾಏಕಿಗೆ SSLC ಬೋರ್ಡ್ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಸರ್ಕಾರ ಫಸ್ಟ್ ಪಾರ್ಟಿ ಆಗಿರೋದ್ರಿಂದ ಸರ್ಕಾರದ ಅಭಿಪ್ರಾಯವನ್ನ ಕೇಳಬೇಕು. ಈಗ ಎಕ್ಸಾಮ್ ಬೋರ್ಡ್ ಕೂಡ ಏನ್ ಮಾಡ್ಬೇಕು ಅನ್ನೋ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಕೇಳಿದೆ. ಸರ್ಕಾರ ಯಾವ ನಿರ್ಧಾರವನ್ನ ಯಾವ ಸೂಚನೆಯನ್ನು ಕೊಡುತ್ತೋ ಆ ಸೂಚನೆ ಪ್ರಕಾರ ಎಕ್ಸಾಮ್ ಬೋರ್ಡ್ ನಡೀತಾ ಇದೆ. ಸದ್ಯಕ್ಕಂತೂ ಏಪ್ರಿಲ್ 24ಕ್ಕೆ ಫಲಿತಾಂಶ ಬರೋದು ಡೌಟ್ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.